ಶಾಹು ಮಹಾರಾಜರು ಛತ್ರಪತಿ ಶಾಹು ಮಹಾರಾಜರು ಎಂದೂ ಪರಿಚಿತರು. ಕೊಲ್ಹಾಪುರದ ಭೋಂಸ್ಲೆ ರಾಜವಂಶದ ಮಹಾರಾಜರಾಗಿದ್ದರು ಮತ್ತು ಭಾರತದ ಸಾಮಾಜಿಕ ಸುಧಾರಣಾ ಇತಿಹಾಸದಲ್ಲಿ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು ಜೂನ್ 26, 1874 ಜನಿಸಿದರು ಮತ್ತು ಮೇ 6, 1922 ನಿಧನರಾದರು. ಅವರ ಬಗ್ಗೆ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. ಆರಂಭಿಕ ಜೀವನ ಮತ್ತು ಶಿಕ್ಷಣ. ಶಾಹು ಮಹಾರಾಜರ ನಿಜವಾದ ಹೆಸರು ಯಶವಂತರಾವ್ ಘೋರ್ಪಡೆ. ಅವರು ಪಾರ್ವತಿಬಾಯಿ ಮತ್ತು ಜೈಸಿಂಗ್ರಾವ್ ಘೋರ್ಪಡೆ ಅವರಿಗೆ ಜನಿಸಿದರು. ಕೊಲ್ಹಾಪುರದ ಅಂದಿನ ರಾಜ 4ನೇ ಶಿವಾಜಿ ಮಹಾರಾಜರ ಮರಣದ ನಂತರ ಅವರ ಪತ್ನಿ ಆನಂದಬಾಯಿ ಅವರು ಯಶವಂತರಾವ್ ಅವರನ್ನು ದತ್ತು ತೆಗೆದುಕೊಂಡರು. ನಂತರ ಅವರು ಶಾಹು ಎಂದು ಹೆಸರು ಪಡೆದರು. ಅವರು ರಾಜಕೀಯ ಮತ್ತು ಆಡಳಿತಕ್ಕೆ ಸಂಬಂಧಿಸಿದಂತೆ ಉತ್ತಮ ಶಿಕ್ಷಣ ಪಡೆದರು. ಸಾಮಾಜಿಕ ಸುಧಾರಣೆಗಳು. ಶಾಹು ಮಹಾರಾಜರು ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ಮತ್ತು ಸಾಮಾಜಿಕ ಸಮಾನತೆಯನ್ನು ಪ್ರತಿಪಾದಿಸಿದ ಮಹಾನ್ ಸುಧಾರಕರಾಗಿದ್ದರು. ಅವರು ನಿರ್ದಿಷ್ಟವಾಗಿ ಕೆಳಜಾತಿಗಳ ಮತ್ತು ಹಿಂದುಳಿದ ವರ್ಗಗಳ ಜನರ ಉನ್ನತಿಗಾಗಿ ಶ್ರಮಿಸಿದರು. ಮೀಸಲಾತಿ ನೀತಿ. 1902ರಲ್ಲಿ ಅವರು ತಮ್ಮ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಜಾರಿಗೆ ತಂದ ಮೊದಲ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದರು. ಇದು ಐತಿಹಾಸಿಕ ನಿರ್ಧಾರವಾಗಿದ್ದು ಭಾರತದಲ್ಲಿ ಮೀಸಲಾತಿ ನೀತಿಗೆ ಒಂದು ಮಾದರಿಯಾಯಿತು. ಶಿಕ್ಷಣಕ್ಕೆ ಒತ್ತು. ಶಿಕ್ಷಣದ ಮಹತ್ವವನ್ನು ಅವರು ಆಳವಾಗಿ ನಂಬಿದ್ದರು. ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಶಿಕ್ಷಣ ಲಭ್ಯವಾಗುವಂತೆ ಮಾಡಲು ಅವರು ಹಲವಾರು ಶಾಲೆಗಳನ್ನು ತೆರೆದರು. ದೀನದಲಿತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳನ್ನು ಸ್ಥಾಪಿಸಲು ಅವರು ಪ್ರೋತ್ಸಾಹಿಸಿದರು. ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆ ತರಲು ಅವರು ಶ್ರಮಿಸಿದರು. ಕೃಷಿ ಸುಧಾರಣೆಗಳು. ಕೃಷಿಕರ ಉನ್ನತಿಗೂ ಅವರು ಗಮನ ಹರಿಸಿದರು. ಕೃಷಿ ಉತ್ಪಾದಕತೆಯನ್ನು ಸುಧಾರಿಸಲು ಮತ್ತು ರೈತರ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಲು ಅವರು ಹಲವಾರು ಕ್ರಮಗಳನ್ನು ಕೈಗೊಂಡರು. ಮಹಿಳಾ ಸಬಲೀಕರಣ. ಶಾಹು ಮಹಾರಾಜರು ಮಹಿಳಾ ಸಬಲೀಕರಣವನ್ನು ಬೆಂಬಲಿಸಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು ಮತ್ತು ಬಾಲ್ಯ ವಿವಾಹವನ್ನು ವಿರೋಧಿಸಿದರು. ವಿಧವಾ ವಿವಾಹಗಳನ್ನು ಉತ್ತೇಜಿಸಿದರು. ಸಮಾನತೆಯ ಪ್ರತಿಪಾದಕ. ಅವರು ಎಲ್ಲ ಧರ್ಮಗಳ ಮತ್ತು ಜಾತಿಗಳ ಜನರು ಸಮಾನರು ಎಂದು ನಂಬಿದ್ದರು. ತಮ್ಮ ಆಡಳಿತದಲ್ಲಿ ಯಾವುದೇ ರೀತಿಯ ತಾರತಮ್ಯಕ್ಕೆ ಅವಕಾಶ ನೀಡಲಿಲ್ಲ. ಶಾಹು ಮಹಾರಾಜರ ಕೊಡುಗೆಗಳು ಭಾರತದ ಸಾಮಾಜಿಕ ಸುಧಾರಣಾ ಚಳುವಳಿಗೆ ಒಂದು ಪ್ರಮುಖ ಅಡಿಪಾಯ ಹಾಕಿದವು. ಅವರ ಕಾರ್ಯಗಳು ಇಂದಿಗೂ ಅನೇಕರಿಗೆ ಸ್ಫೂರ್ತಿಯಾಗಿವೆ.